ನಾ ಯಾರೋ ನೀ ಯಾರೋ ನಾನೇ ಸ್ವರ್ಗ ಅಂತ ಕೇಳು ಆಗಲು ಮೌನ ನೀ ಮೌನ ಪ್ರೀತಿಯಲ್ಲಿ ಹಾರಾಡು ಮನಸ್ಸಿನಲ್ಲಿ ಹಾರಾಡು ಮನಸ್ಸಿನಲ್ಲಿ ನಿನಗೆ ಮನೆ ಮಾಡು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರ ಅನ್ಕೋತೀನಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾಕೆಂದರೆ ಈಗ ಸದ್ಯಕ್ಕೆ 600 ಸಬ್ಸ್ಕ್ರೈಬರ್ ಆಗಿದ್ರೆ ಇನ್ನೊಂದು 400 ಆದರೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ, ಹಾಗೆ ಒಂದು ಸ್ವಲ್ಪ ಸಪೋರ್ಟ್ ಕೂಡ ಮಾಡಿ. ಹಾಗೆ ಹೊಸ ವೀಡಿಯೋನ ತರ್ತಾ ಇರ್ತೀನಿ ನಾನು ಒಂದು ಚಾನಲಲ್ಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ನನ್ನ ವಿಡಿಯೋದು ಪ್ರಿವ್ಯೂ ನೋಡಿದ್ರಲ್ಲ, ಪ್ರಿವ್ಯೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೇನು ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಲಾರ್ದು ವಿಡಿಯೋನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ವಿಡಿಯೋದು ಬೇಕಾಗಿತ್ತು ಆಲ್ ಬಟನ್ ಯೂಟ್ಯೂಬ್ ಚಾನಲ್ ಕೊಟ್ಟಿರ್ತೀನಿ. ಬೀಟ್ ಮಾರೋ ಪ್ರಾಜೆಕ್ಟು, ಶೇಖ್ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಅದನ್ನು ಇಂಪೋರ್ಟ್ ಮಾಡ್ಕೊಂಡು ನಿಮ್ಮೊಂದು ಎಡಿಟ್ ಮಷಿನ್ ಆ್ಯಪ್ಗೆ ಇದೇ ಥರ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ನಿಮಗೆ ವಿಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನನಗೆ ಫೋಟೋನ ಕಳಿಸಿ, ನಾನು ವಿಡಿಯೋನ ಎಡಿಟಿಂಗ್ ಮಾಡಿ ನಿಮಗೆ ಕಳಿಸ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡು ನನ್ನ ಬೀಟ್ ಮಾರೋ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡಿರ್ತಿರಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಈ ಥರ ಬ್ಲ್ಯಾಕ್ ಕಲರಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಸ್ಲೈಡ್ ಮಾಡಿದ್ರೆ ನನ್ನ ಚಾನಲ್ ಹೆಸರು ಕಾಣ್ತಾ ಇದೆಯಲ್ಲ, ಇದು ನಿಮಗೆ ಬೇಕಾದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟಿಗೆ ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು ಈ ಫೋಟೋಗೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಬೀಟ್ ಮಾರೋಕ್ಕೆ ಎಲ್ಲರಿಗೂ ಇದೆಯಲ್ಲ ಅಲ್ಲವ್ರಿಗೆ ನೋಡ್ಕೊಂಡು ಈ ಥರ ಫೋಟೋನ ತೊಗೊಳ್ಳಿ. ನೋಡ್ಬೋದು ಇಲ್ಲಿ ನಾನು ಈ ಥರ ಇಡ್ತಾ ಇದ್ದೀನಲ್ಲ, ಇದೇ ಥರ ನಿಮ್ಮೊಂದು ಫೋಟೋನ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು 3 ಡಾಟ್ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಈ ಬೀಟ್ ಮಾರ್ಕ್ವರೆಗೂ ಫೋಟೋನ ಈ ಥರ ತೊಗೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು ಇದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೊಂದು ಫೋಟೋನ ಕರೆಕ್ಟಾಗಿ ಕುಂದಿರಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು ಇಲ್ಲಿ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ಫೋಟೋನ. ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು 3 ಡಾಟ್ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಈ ಬೀಟ್ ಮಾರೋಕ್ವರೆಗೂ ತೊಗೊಳ್ಳಿ. ನೋಡ್ಬೋದು ಇಲ್ಲಿ ನಾನು ಈ ರೆಡ್ ಮಾರಕ್ ಕಾಣ್ತಾ ಇದೆಯಲ್ಲ ಬೀಟ್ ಮಾರಕ್ಕೆ, ಅಲ್ಲಿವರೆಗೂ ಇಟ್ಕೊಳ್ಳಿ ಫೋಟೋನ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು ಇದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು, ಮತ್ತು ಈ ಬೀಟ್ ಮಾರ್ಕ್ವರೆಗೂ ಈ ಥರ ತೊಗೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು ಈ ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಈ ಬೀಟ್ ಮಾರ್ಕ್ವರೆಗೂ ಫೋಟೋನ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ, ಮತ್ತು ಈ ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು ಇಲ್ಲಿ ಈ ಥರ ಇಟ್ಕೊಂಡು ನಿಮ್ಮೊಂದು ಫೋಟೋನ ಕರೆಕ್ಟಾಗಿದ್ದರೆ ಏನು ಮಾಡ್ಕೋಬೇಡಿ, ಇದೇ ಥರ ಬರುತ್ತೆ. ಮತ್ತು ಒಂದು ಸ್ವಲ್ಪ ಸೈಡಲ್ಲಿದ್ದರೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ಥರ ಫೋಟೋಸ್ನ ಹಾಕ್ಕೊಳ್ಳಿ. ಮತ್ತು ಹಾಕ್ಕೊಂಡು ಬ್ಯಾಗ್ ಬನ್ನಿ, ಮತ್ತು ಶೇಖ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಫೋಟೋ ಎಫೆಕ್ಟ್ನ ಕೊಟ್ಟಿರ್ತೀನಿ, ಆ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಗ್ ಬನ್ನಿ, ಮತ್ತು ಬೀಟ್ ಮಾರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇವೆಲ್ಲ ಫೋಟೋಸ್ಗೆ ಒಂದೇ ಎಫೆಕ್ಟು ಹಾಕಬೇಕು. ನೋಡ್ಬೋದು ಇಲ್ಲಿ ಈ ಥರ ಎಫೆಕ್ಟ್ನ ಹಾಕ್ಕೊಳ್ಳಿ. ಒಂದೇ ಎಫೆಕ್ಟ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು. ಮತ್ತು ನೆಕ್ಸ್ಟ್ ವಿಡಿಯೋಗೆ ಬೇಕಾದ್ರೆ ನಿಮ್ಗೆ ಯಾವ ಥರ ವಿಡಿಯೋನ ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ಥರ ವಿಡಿಯೋನ ಎಡಿಟಿಂಗ್ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ಥರ ಎಫೆಕ್ಟ್ನ ಹಾಕ್ಕೊಳ್ಳಿ. ಇದೊಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಒಂದು 7 ಇಲ್ಲ 8 ಫೋಟೋಸ್ ಬೇಕಾಗುತ್ತೆ. 8 ಫೋಟೋಸ್ ಇದ್ದರೆ ವಿಡಿಯೋನ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಈ ಥರ. ನೋಡಿ ಫ್ರೆಂಡ್ಸ್ ಈ ಥರ ಎಫೆಕ್ಟ್ ಹಾಕಿದ ಮೇಲೆ ಮತ್ತೆ ಬ್ಯಾಗ್ ಬನ್ನಿ, ಮತ್ತು ಶೇಖ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದು ಈ ಥರ ಒಂದು ಶೇಖ್ ಪ್ರಾಜೆಕ್ಟ್ಲಿ
ಈ ಥರ ಗ್ರೂಪ್ನ ಕೊಟ್ಟಿರ್ತೀನಿ. ಈ ಗ್ರೂಪ್ ಕೆಳಗಡೆ ಒಂದು ಬ್ಲ್ಯಾಕ್ ಕಲರಲ್ಲಿ ವಿಡಿಯೋನ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ಬೋದು ಈ ಫೋಟೋಸ್ ಇದೆಯಲ್ಲ ಎಫೆಕ್ಟಿಂದು, ಅದ್ರ ಮೇಲ್ಗಡೆ ನೋಡ್ಬೋದು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದನ್ನ ಇಲ್ಲಿಂದ ಈ ಥರ ಟಿಕ್ ಮಾಡ್ಕೊಂಡು ಈ ಪ್ಲಸ್ಗೆ ಟೈಪ್ ಮಾಡಿ, ಮತ್ತು ಇಲ್ಲಿ ಕಾಫಿ ಲೇಯರ್ ಅಂತ ಇದೆಯಲ್ಲ ಅದಕ್ಕೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಬ್ಯಾಕ್ ಬನ್ನಿ, ಕಾಫಿ ಮಾಡ್ಕೊಂಡು ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ಥರ ಇರುತ್ತೆ ಅಲ್ಲ. ಮತ್ತು ಇಲ್ಲಿ ಫಸ್ಟ್ ನೀವು ಬೀಟ್ ಮಾರ್ಕಿಗೆ ಬಂದು ಈ ಪ್ಲಸ್ಗೆ ಟೈಪ್ ಮಾಡಿ, ಇಲ್ಲಿ ಪೇಸ್ಟ್ ಲೇಯರ್ ಅಂತಿದೆಯಲ್ಲ ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಅದು ನೋಡ್ಬೋದು ಇಲ್ಲಿ ಈ ಥರ ಬರುತ್ತೆ. ಮತ್ತು ಈ ಥರ ಸ್ಲೈಡ್ ಮಾಡ್ಕೊಳ್ಳಿ ಮತ್ತು ನೋಡ್ಕೊಳ್ಳಿ ಈ ಥರ. ಮತ್ತು ವಿಡಿಯೋಕ್ಕಿಂತ ಲಾಂಗ್ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇವೆಲ್ಲ ಫೋಟೋಸ್ ಕಡೆನ ಈ ಲೇಯರ್ನ ಈ ಥರ ಪೇಸ್ಟ್ ಮಾಡ್ಕೊತ ಹೋಗಿ. ಸಾರಿ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿದೆ. ನೋಡ್ಬೋದು ಇಲ್ಲಿ ಈ ಥರ ಈ ವಿಡಿಯೋನ ಹಾಕ್ಕೋಬೇಕು. ಈ ಬೀಟ್ ಮಾರ್ಕ್ ಎಲ್ಲಿದೆಯಲ್ಲ ನೋಡ್ಕೊಂಡು ಈ ಪ್ಲಸ್ಗೆ ಟೈಪ್ ಮಾಡಿ, ಈಗ ಅದು ಕಾಪಿ ಮಾಡಿದ್ರಲ್ಲ ಆ ವಿಡಿಯೋನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು ಇಲ್ಲಿ ಈ ಥರ ಬರುತ್ತೆ. ಪ್ರಿವ್ಯೂಲ್ ನೋಡಿರಲ್ಲ ಅದೇ ಥರ ಬರುತ್ತೆ ಫ್ರೆಂಡ್ಸ್. ಇದು ಈ ಥರ ಲಾಂಗ್ ಬಂದಿದ್ದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈ ಥರ. ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ನನಗೆ ರೂಮ್ ಇಲ್ಲ, ನಾನು ಮನೆ ಹೊರಗಡೆ ಕುಂತು ವಿಡಿಯೋನ ಎಡಿಟಿಂಗ್ ಮಾಡೋದು. ನಾವು ವಿಡಿಯೋನ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಪ್ಲೀಸ್ ಸಾರಿ ಏನೋ ಡಿಸ್ಟರ್ಬ್ ಆದರೆ. ನೋಡಿ ಫ್ರೆಂಡ್ಸ್, ಈ ಥರ ವಿಡಿಯೋನ ರೆಡಿ ಆಗುತ್ತೆ, ಎಲ್ಲ ರೆಡಿಯಾಗಿದೆ ಈ ಥರ. ಮತ್ತು ಬ್ಯಾಕ್ ಬನ್ನಿ ಮತ್ತು ಸೇಕೇಪುರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು 6 ಲೇಯರ್ನ ಕೊಟ್ಟಿರ್ತೀನಿ. ಆ ಲೇಯರ್ಗಳ್ನ ಈ ಥರ ಕ್ಲಿಕ್ ಮಾಡ್ಕೊಂಡು ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಇಲ್ಲಿ ಕಾಫಿ 6 ಲೇಯರ್ ಅಂತಿದೆ ಅಲ್ಲ ಅದಕ್ಕೆ ಕಾಫಿ ಮಾಡ್ಕೊಳ್ಳಿ ಈ ಥರ. ಮತ್ತು ಕಾಫಿ ಮಾಡ್ಕೊಂಡು ಬ್ಯಾಕ್ ಬಂದು ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದು ಫಸ್ಟ್ನೇದು ಪ್ಲಸ್ ಕಾಣ್ತಾ ಇದೆ ಅಲ್ಲ, ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಈ ಥರ ಪೇಸ್ಟ್ 6 ಲೇಯರ್ ಅಂತಿದೆ ಅಲ್ಲ ಅದಕ್ಕೆ ಟೈಪ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಈ ಥರ ಬರುತ್ತೆ ಅದು. ನೋಡಿ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಲೇಯರ್ನ, ಅದಕ್ಕೆ ವಿಡಿಯೋ ಎಂಡಿಂಗ್ವರೆಗೂ ನೋಡ್ಬೋದು. ಇಲ್ಲಿವರೆಗಿದೆ ಈ ಬೀಟ್ ಮಾರ್ಕ್ವರೆಗೂ. ಮತ್ತು ಇಲ್ಲಿಂದ ಸ್ವಲ್ಪ ಇದು ಇಲ್ಲಿವರೆಗೂ ತಗೋಬೇಕಂದ್ರೆ ಈ ಲೇಯರ್ನ ಟೈಪ್ ಮಾಡಿ, ಇದು ವಾಸ್ ಥರ ಇದೆಯಲ್ಲ ಅದಕ್ಕೆ ಟೈಪ್ ಮಾಡಿ ಇಲ್ಲಿ ಈ ಥರ ತೊಗೊಳ್ಳಿ ಫ್ರೆಂಡ್ಸ್. ಇವು 6 ಲೇಯರ್ನ ಇದೇ ಥರ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಟಿಕ್ ಮಾಡ್ಕೊಂಡು ಇದೆಲ್ಲ 6 ಲೇಯರ್ನ ಈ ಥರ ತಗೊಳ್ಳಿ. ಇದು ಒಂದು ಐಕನ್ ಕಾಣಿಸ್ತದೆ ಅಲ್ಲ ಇಲ್ಲಿ, ಇದಕ್ಕೆ ಟೈಪ್ ಮಾಡಿದರೆ ಆ ಲೇಯರ್ನ ವಿಡಿಯೋ ಎಂಡಿಂಗ್ವರೆಗೂ ಬಂದಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ವಾಚ್ ಥರ ಇದೆಯಲ್ಲ ಇದಕ್ಕೆ ಟೈಪ್ ಮಾಡ್ಕೋಬೇಕು. ಟೈಪ್ ಮಾಡ್ಕೊಂಡು ಇದಕ್ಕೆ ಟೈಪ್ ಮಾಡಿದರೆ ಇದು ಲೇಯರ್ನ ವಿಡಿಯೋ ಎಂಡಿಂಗ್ವರೆಗೂ ಬಂದಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಡಿಯೋನ ರೆಡಿ ಆಗಿದೆ. ಒಂದು ಸತಿ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿ. ನಾನು ಇದರಲ್ಲಿ ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಹಾಗೆ ಇದು ಫುಲ್ ವಿಡಿಯೋನ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಇನ್ನು ನನ್ನ ಇನ್ಸ್ಟಾಗ್ರಾಮ್ ಯಾರೆಲ್ಲ ನನ್ನ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ಲಿಂಕ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸಬರೆಲ್ಲ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋನ ಇಲ್ಲಿಂದ ಈ ಸೆಟ್ಟಿಂಗ್ ಐಕನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಐಕನ್ ಇದೆ, ಅದಕ್ಕೆ ಟೈಪ್ ಮಾಡಿ ಮತ್ತು ಇಲ್ಲಿಂದ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್.